ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೇನೆ. ಇವತ್ತೇನೈತಲ್ಲ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಲೈನಿಂಗ್ ಬ್ಲೌಸ್ನ ನಾನು ಕಟಿಂಗ್ ಮಾಡ್ಲತ್ತೀನಿ, ಅದನ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಸಿಂಪಲ್ಲಾಗಿ ಅನ್ನೋದನ್ನು ಇವತ್ತು ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಲವಾರು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸಿದ್ದೀನಿ. ಡಿಸೈನ್ ಬ್ಲೌಸ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಇವತ್ತು ಇನ್ನೊಂದು ಸರ್ತಿ ನಾನು ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಬ್ಲೌಸ್ ಕಟ್ಟಿಂಗ ಅತಿ ಒಂದು ಸರಳ ವಿಧಾನದೊಳಗೆ ನಾನು ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪಟಾಪಟ ಅಂತ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವಾಗ ಎಲ್ಲ ಅಳತೆ ಬ್ಲೌಸ ಮತ್ತು ಲೈನಿಂಗ ಮತ್ತು ಇದು ಫ್ಯಾಬ್ರಿಕ್, ಇದು ಏನೈತಲ್ಲ ಇದು ಡಿಸೈನ್ ಇಡಂತ ಹೇಳ್ಯಾರ. ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಮಾಡೋದೈತಿ. ಇದು ಬ್ಯಾಕ್ ನೆಕ್ ಡಿಸೈನ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂಥೇಳಿ. ಮತ್ತು ಈ ಬ್ಲೌಸ್ ನಾರ್ಮಲ್ ಬ್ಲೌಸ್ ಕಟ್ಟಿಂಗ ಮತ್ತು ಫ್ರಂಟ್ ಸೈಡ್ ಸ್ಟಿಚಿಂಗ್ ಮಾತ್ರ ನಾನು ತೋರಿಸ್ಕೊಡ್ತೀನಿ. ಹಲವಾರು ವಿಡಿಯೋ ಒಳಗೆ ನಾನು ಪೂರ್ತಿಯಾಗಿ ಬ್ಲೌಸ್ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ನಾನು ಯಾವ ರೀತಿಯಾಗಿ ಹಳ್ಳಿಯಲ್ಲಿ ಇದ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾರ್ಕಿಂಗ್ ಮಾಡ್ತೀನಲ್ಲ ನಾನು ತಿಳಿಸ್ಕೊಡ್ತೀನಿ. ಈ ಮೆಥಡ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ನಮ್ಮ ವಿಡಿಯೋ ನೋಡಿಬಿಟ್ಟು ಹೆಲ್ಪ್ ಆಗೈತ್ರಿ, ನಾವು ಬ್ಲೌಸ್ ಕಟ್ಟಿಂಗ ನಮ್ಗೆ ಅರ್ಥ ಆಗೈತಿ ಅನ್ನೋರು ಕೂಡ ಕಮೆಂಟ್ ಮಾಡಿರಿ. ಅದ್ರ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿರಿ, ಸರಿಪಡಿಸ್ಕೊಳಕ್ಕೆ ಬರ್ತೈತಿ. ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಾನಲ್ಲ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿನ ಬಂದವು. ಅದೇ ಮೆಥಡನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಏನಾಯ್ತಲ್ಲ ಮೊದಲಿಗೆ ಲೈನಿಂಗ್ನ ಕಟ್ಟಿಂಗ್ ಮಾಡ್ತೀನಿ. ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೋದನ್ನು ಬಟ್ಟೆನ ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಅಳತೆ ಬ್ಲೌಸ್ನ ನಾನು ತೊಗೊಂಡೀನಿ. ಅಳತೆ ಬ್ಲೌಸ್ ಏನೈತಲ್ಲ ಈ ಹುಕ್ಸ್ ಏನು ಅಟ್ಯಾಚ್ ಮಾಡಿರ್ತೀವಲ್ಲ ಹುಕ್ಸಿಂದ ಹಿಡಿದು ಈ ಆರ್ಮ್ ಇಲ್ಲಿ ಎಂಡಿಂಗ್ ಇರುತ್ತಲ್ಲ ಇಲ್ಲಿವರೆಗೂ ಈ ರೀತಿಯಾಗಿ ಲೈಟಾಗಿ ಎಳ್ಕೊಂಡು ಎಷ್ಟಿದೆ ಅಂಥೇಳಿ ನೋಡಬೇಕು. ಕರೆಕ್ಟಾಗಿದು 8.5 ಇಂಚು ಎದೆ ಸುತ್ತಳತೆ ಬರ್ತಾಯಿದೆ. ಸೊ ನಾನು ಟೋಟಲಾಗಿ 9 ಇಂಚನ್ನು ನಾನು ತೊಗೊಳ್ತೀನಿ. 9 ಇಂಚ್ ಅಂತಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್ ರೆಡಿ 9 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ ಬೇಕಂತಂದರೆ 2 ಇಂಚ್ ತೊಗೋಬೋದು. ನಾನಿಲ್ಲಿ ಈ ಬ್ಲೌಸ್ಗೆ ನಾನು ಸ್ಟಿಚಿಂಗ್ ಮಾರ್ಜಿನ 2 ಇಂಚನ್ನು ನಾನು ತೊಗೊಳ್ತಾ ಇದ್ದೀನಿ. ಯಾಕಂತಂದ್ರೆ ಮುಂದೆ ಏನಾದರೂ ಅವ್ರಿಗೆ ಸ್ಟಿಚಿಂಗ್ ಏನಂತಿಲ್ಲ ಸ್ಟಿಚ್ನ ಹೊಚ್ಕೊಳಕ್ಕೆ ಬೇಕಂತೇಳಿ 1-2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಮತ್ತು ನಾವು ಬ್ಯಾಕ್ ನೆಕ್ ಇದು ಬ್ಲೌಸ್ ಲೆಂತ್ ತೊಗೋಬೇಕಂತಂದ್ರೆ ಬ್ಯಾಕ್ ಪಾರ್ಟಲ್ಲೇನ ತೊಗೋಬೇಕು. ಈ ರೀತಿಯಾಗಿ ಶೋಲ್ಡ್ರ್ ಹತ್ರ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟಿದೆ ಲೆಂತ್ ಅಂತ ಹೇಳಿ ನೋಡಿಕೊಂಡು ನಾವು ತೊಗೋಬೇಕು. ಅವರು ರೆಡಿ ಬ್ಲೌಸ್ಗಿಂತನೂ ಒಂದು ಸ್ವಲ್ಪ ಜಾಸ್ತಿನ ಉದ್ದ ಇಡಂತ ಹೇಳಿದ್ರೆ, ಹೀಗಾಗಿ ನಾನು ರೆಡಿ ಬ್ಲೌಸ್ ಏನೈತಲ್ಲ ಇದು 12.25 ಇಂಚ್ ಐತಿದು. ರೆಡಿ ಬ್ಲೌಸ್ ಏನೈತಲ್ಲ ನಾನು ಜಾಸ್ತಿನ ತೊಗೊಳ್ತೀನಿ. ಒಂದು 13.25 ಇಂಚ್ ಆಗೋಷ್ಟು ನಾನು ಇದನ್ನು ರೆಡಿ ಬ್ಲೌಸ್ ಲೆಂತನ್ನು ತೊಗೊಳ್ತೀನಿ. ಆಮೇಲೆ ಆರ್ಮ್ ಹೋಲ ಲೆಂತ್ ಕೂಡ ನಾನು ಚೆಕ್ ಮಾಡ್ಕೊಳ್ತೀನಿ. ಇಲ್ಲೇನು ಜಾಯಿಂಟ್ ಮಾಡಿರ್ತೀವಲ್ವ ಶೋಲ್ಡ್ರಿಂದ ಹಿಡಿದು ಈ ರೀತಿಯಾಗಿ ನಾವು ಆರ್ಮ್ ಹೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ 7 ಇಂಚ್ ಆರ್ಮ್ ಹೋಲ ಲೆಂತ್ ಐತಿ. ಅಂದರೆ ಆರ್ಮ್ ಹೋಲ ಲೆಂತ್ ಬಂದು 14 ಇಂಚ್ ಐತಿ. 14 ಇಂಚನ್ನು 2 ಭಾಗ ಮಾಡಿದ್ರೆ ನಮ್ಗೆ 7 ಇಂಚ್ ಸಿಗ್ತೈತಿ. ಆಮೇಲೆ ಫ್ರಂಟ್ ನೆಕ್ ಲೆಂತನ್ನು ನಾವು ಈ ರೀತಿಯಾಗಿ ನೋಡ್ಕೋಬೋದು. ಅಳತೆ ಪಟ್ಟಿನ ಈ ರೀತಿಯಾಗಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಂದ ಹಿಡಿದು
ಕರೆಕ್ಟಾಗಿ 6 ಇಂಚ್ ಬರ್ತೈತೆ ನೋಡಬೇಕು. 6 ಅಥವಾ 6.25 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿರ್ತೈತೆ. ಇದಕ್ಕೆ 6 ಇಂಚ್ಗೆ ನಾವಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ಮಾರ್ಕ್ ಮಾಡಬೇಕು. 6 ಇಂಚ್ ಸೊಂಟದ ಸುತ್ತಳತೆಯಿಂದ ಈ ರೀತಿಯಾಗಿ ಹುಕ್ಸ್ ಏನಿಲ್ಲ ಮಣಿ ಮಾಡಿರ್ತೀವಲ್ಲ ಅದನ್ನ ಬಿಟ್ಟು ಈ ರೀತಿಯಾಗಿ 4 ಲೇಯರ್ನ ಈ ರೀತಿಯಾಗಿ ಮಡ್ಚಿಕೊಂಡು ನಾನು ಸೊಂಟದ ಸುತ್ತಳತೆಯನ್ನು ನೋಡ್ತಾ ಇದ್ದೀನಿ. ಮೊದಲಿಗೆ ನಾವು ಬ್ಲೌಸ್ ಮಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ಮೆಜರ್ಮೆಂಟ್ನ ತೊಗೊಂಡು ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ಅಥವಾ ರೆಡಿ ಬ್ಲೌಸ್ ಮೆಜರ್ಮೆಂಟ್ ಆಗಿರ್ಬೋದು, ಈ ರೀತಿಯಾಗಿ ತೊಗೊಂಡು ನಾವು ಒಂದು ನೋಟ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಕಟಿಂಗ್ ಮಾಡೋಕೆ ಈಸಿ ಆಗ್ತೈತಿ. ಇವಾಗಲಿ ಕರೆಕ್ಟಾಗಿ 4 ಫೋಲ್ಡ್ ಮಾಡಿ ನೋಡ್ಲಕ್ಕತ್ತಾನೆ ಕರೆಕ್ಟಾಗಿದ್ದು 6.5 ಬರ್ಲತ್ತೈತಿ. 6.5 ಅಂತಂದ್ರೆ ಟೋಟಲಾಗಿ ಇದು ಸೊಂಟದ ಸುತ್ತಳತೆ ಬಂದುಬಿಟ್ಟು 26 ಇಂಚ್ ಆಗ್ತೈತಿ. ಇವಾಗ ಲೈನಿಂಗನ್ನು ಕಟಿಂಗ್ ಮಾಡತ್ತ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ. ಮೊದಲಿಗೆ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಆ ಫೋಲ್ಡನ್ನು ಮಾಡ್ಕೊಳ್ತೀನಿ. ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ಮೊದಲಿಗೆ ನಾವು ಏನು ಮಾಡಬೇಕು, ಇಲ್ಲಿ ಉಳಿದಿರ್ತಕ್ಕಂಥ ಬಟ್ಟೆ ಒಳಗೆ ಸ್ಲೀವ್ ಕೂರುತ್ತೋ ಇಲ್ಲೋ ಅನ್ನು ನೋಡಿಕೊಂಡು ಆಮೇಲೆ ನಾವು ಫೋಲ್ಡ್ ಮಾಡಬೇಕು. ಅವ್ರದ್ದು ಸ್ಲೀವ್ ಏನೈತಲ್ಲ ಶಾರ್ಟ್ ಇರೋದ್ರಿಂದ ಆರಾಮಾಗಿ ಅಷ್ಟರೊಳಗೆ ಕೂತ್ಕೋತೈತಿ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ತೀನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಯಾರೆಲ್ಲ ಬ್ಲೌಸ್ ಕಟಿಂಗ್ ಮಾಡ್ಲಕತ್ತಿರಲ್ಲ, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಒಟ್ಟಿಗೆ ಕಟಿಂಗ್ ಮಾಡ್ತು ಅಂತಂದ್ರೆ ಕನ್ಫ್ಯೂಸ್ ಆಗ್ತೈತಿ. ಹೀಗಾಗಿ ನಾನು ಕರೆಕ್ಟಾಗಿ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಇವಾಗ 14.5 ಇಂಚನ್ನು ನಾನು ತಗೊಂಡಿದ್ದೀನಿ. ರೆಡಿ ಬ್ಲೌಸ್ಗಿಂತಲೂ ಒಂದು ಸ್ವಲ್ಪ ಲೆಂತ್ನ ಜಾಸ್ತಿ ಇಡಂತ ಹೇಳಿದ್ರು. ಹೀಗಾಗಿ ರೆಡಿ 13.5 ತಗೊಂಡು 1 ಇಂಚು ಎಕ್ಸ್ಟ್ರಾ ಅಂತಂದರೆ ಟೋಟಲಾಗಿ ಲೆಂತ್ನ ನಾನು 14.5 ತೊಗೊಂಡಿದ್ದೀನಿ. ಒಂದು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ 1/2 ಇಂಚು ಮತ್ತು ಸೊಂಟದ ಬೆಲ್ಟ್ ಕಡೆ ಏನೈತಲ್ಲ 1/2 ಇಂಚು ಸ್ಟಿಚಿಂಗ್ ಮಾಡ್ಲಿಕ್ಕೆ, ಇಲ್ಲ ಬೆಲ್ಟ್ ಪಟ್ಟೆ ಅಟ್ಯಾಚ್ ಮಾಡ್ತಾನಂತಂದ್ರೂ ಅಟ್ಯಾಚ್ ಮಾಡ್ಬೋದು. ಹಾಗೆ ನೆಕ್ ವಿಡ್ತನ್ನು 2 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡ್ರ್ ಬಂದು 3.25 ಇಂಚ್ ಐತಿ. ಎಲ್ಲ ಟೋಟಲಾಗಿ 5.25 ಇಂಚ್ ಶೋಲ್ಡ್ರ ತೊಗೊಂಡಿದ್ದೀನಿ. ಇದು 36 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ್. ಇದಕ್ಕೆ ನಾವು 5.5 ಕೂಡ ಶೋಲ್ಡ್ರ್ ತೊಗೋಬೋದು. ಇವಾಗ 9 ಇಂಚು ಎದೆ ಸುತ್ತಳತೆ ಮತ್ತು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡಿದ್ದೀನಿ. ಹಾಗೆ ಸೊಂಟದ ಸುತ್ತಳತೆ 6.5 ಇಂಚು, ಆಮೇಲೆ ಬ್ಯಾಕ್ ಟಕ್ಸ್ ಪಾಯಿಂಟ್ಗೋಸ್ಕರ ಅಂಥೇಳಿ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನು 2 ಇಂಚು. ಇದಾದ ನಂತರ ಇಲ್ಲಿ ಕೂಡ ನಾನು ಮೇಲ್ಗಡೆ 5.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಕೂಡ 5.25 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಆರ್ಮ್ ಹೋಲ್ ಲೆಂತನ್ನು ನಾನು 5 ಇಂಚ್ ತೊಗೊಂಡಿದ್ದೀನಿ. ಇವಾಗ 36 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ಗೆ 5 ಇಂಚು ಆರ್ಮೋಲ ಲೆಂತ್ ಕರೆಕ್ಟಾಗಿರುತ್ತೆ. ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತಲ್ಲ, ಹೀಗಾಗಿ ಅಳತೆ ಬ್ಲೌಸ್ ಒಳಗೆ ಅದು ಎಷ್ಟಿದೆ ಲೆಂತ್ ನೋಡಿಬಿಟ್ಟು ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಸೈಡಿನಿಂದಲೇ 1.25 ಇಂಚಿಗೆ ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತಾ ಇರೋದ್ರಿಂದ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಮಾರ್ಕ್ ಹಾಕಿ ಇವಾಗ ಆರ್ಮ್ ಹೋಲ್ ಶೇಪನ್ನು ನಾವು ತೆಗಿಬೇಕು. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂತ ಹೇಳಿ ತೋರಿಸಿ ನಂತರ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ 1/2 ಇಂಚ್ ಆಗುವಷ್ಟು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಹೋಗ್ತೈತಿ. ಕಂಪಲ್ಸರಿಯಾಗಿ ನಾವೇನಂತಿಲ್ಲ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು. ಟೋಟಲಾಗಿ ಆರ್ಮ್ ಹೋಲ್ ಲೆಂತು 7 ಇಂಚ್ ಐತಿ. ನೋಡ್ತಾ ಇರ್ಬೋದು 1/4 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಬರ್ತಿದೆ. ಹಾಗೆ ಇಲ್ಲಿ ಮಾರ್ಕಿಂಗ್ ಕೂಡ ನಾವು ಎರಡು ಕೂಡ ಜಾಯಿಂಟ್ ಮಾಡ್ಕೊಳ್ತೇನೆ. ಇಲ್ಲಿ ಶೋಲ್ಡ್ರ್ ನೀವು 5.5 ಇಂಚು ಕೂಡ ತೊಗೋಬಹುದು.
ಈ ಸೊಂಟ ಸೈಡ್ ಏನೈತಿಲ್ಲ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಇಲ್ಲಿ ಮಾರ್ಕ್ ಮಾಡಬೇಕು. 6.5 ಸೊಂಟ ಸುತ್ತಳತೆ ಇರುತ್ತಲ್ಲ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಮಾಡಿದರೆ ನಾವು ಬ್ಯಾಕ್ ಪಾರ್ಟನ್ನು ಟಕ್ಸ್ ಪಾಯಿಂಟನ್ನು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಬೋದು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಆ ಸೈಡ್ 1/2 ಇಂಚು ಈ ಸೈಡ್ 1/2 ಇಂಚ್ ಆಗುವಷ್ಟು ಲೆಂತು ರೆಡಿ ಬ್ಲೌಸ್ ಒಳಗೆ ಎಷ್ಟಿರುತ್ತಲ್ಲ ನೋಡಿಬಿಟ್ಟು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ಹಾಗೆ ಇಲ್ಲಿ ಶೋಲ್ಡರ್ ಕಡಿಮೆ ಇತ್ತಲ್ಲ, ಹೀಗಾಗಿ ನಾನು 5.25 ಇಂಚ್ ತೊಗೊಂಡಿದ್ದೀನಿ. ನೀವು 5.5 ಇಂಚ್ ಕೂಡ ನೀವು ತೊಗೋಬೋದು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾನು ಕೊರಳಿನ ಲೆಂತನ್ನು 10 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ 2.5 ಇಂಚು ಬಿಡ್ತು. ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂತಂದರೆ 2.5 ಕೂಡ ನೀವು ತಗೋಬೋದು. ನಾನು ಮೇಲ್ಗಡೆ 2 ಇಂಚು ಕೆಳಗಡೆ 2.25 ಇಂಚು ತೊಗೊಂಡಿದ್ದೀನಿ. ಈ ರೀತಿಯಾಗಿ ರೌಂಡ್ ಶೇಪನ್ನು ನಾನು ಹಾಕ್ತೀನಿ. ಇದು ರೆಡಿ ಬ್ಲೌಸ್, ಇದು ಲೈನಿಂಗ್ ಕಟಿಂಗ್ ಮಾಡ್ತಾ ಇರೋದ್ರಿಂದ ಮೇನ್ ಫ್ಯಾಬ್ರಿಕ್ನ ತೊಗೊಂಡು ನಂತರ ಒಂದು ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ರೆಡಿ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಇವಾಗ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡಿವಲ್ವ ಅದನ್ನ ಇವಾಗ ಕಟಿಂಗ್ನ ಮಾಡ್ಲಾಕತ್ತೀನಿ. ಇವಾಗ ಬ್ಯಾಕ್ ಪಾರ್ಟ ಕಟಿಂಗ್ ಮಾಡೋದಾಯಿತು. ಇನ್ನು ಮಿಕ್ಕಿರ್ತಕ್ಕಂಥ ಬಟ್ಟೆ ಒಳಗೆ ನಾವು ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಕಟಿಂಗ್ ಮಾಡೋದ್ರಿಂದ ಬಟ್ಟೆ ಕೂಡ ಜಾಸ್ತಿ ಆ ಕಡೆ ಈ ಕಡೆ ಹಾಳಾಗೋದಿಲ್ಲ. ಕರೆಕ್ಟಾಗಿ ಈ ರೀತಿಯಾಗಿ ನಾವು ಬಟ್ಟೆನ ಸೇವ್ ಮಾಡ್ಕೋಬೋದು. ಕರೆಕ್ಟಾಗಿ ಯಾವ ರೀತಿಯಾಗಿದೆಯೋ ನೋಡಿಬಿಟ್ಟು ನಾವು ಮಾರ್ಕಿಂಗ್ನ ಮಾಡಬೇಕು. ಹಾಗೆ ಈ ಸೈಡ್ ಏನಂತಲ್ಲ 1/4 ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಾವು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡುವಾಗ ಎಷ್ಟನ್ನು ನಾವು ಸ್ಟಿಚಿಂಗ್ಗೆ ತೊಗೊಳ್ತೀವಲ್ವ ಬಟ್ಟೆ ಅಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ನ ಮಾಡಬೇಕು. ಇದಾದ ನಂತರ ಇವಾಗ ನೆಕ್ ವಿಡ್ತ್ ಕೂಡ ಮಾರ್ಕಿಂಗ್ನ ಹಾಕೀನಿ. ಇದಾದ ನಂತರ ಇವಾಗ ಮೊದಲಿಗೆ ನಾವು ಆರ್ಮೋಲ್ ಲೆಂತನ್ನು ಮಾರ್ಕಿಂಗ್ನ ಮಾಡಿ ನಾನು ಅದನ್ನ ಸೇಪ್ ಕೊಡ್ತೀನಿ. ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡುವಾಗ 1.25 ಇಂಚ್ ತೊಗೊಂಡಿದ್ವಿ. ಇವಾಗ 1 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ಶೇಪನ್ನು ಇವಾಗ ನಾನು ಡ್ರಾ ಮಾಡ್ತೀನಿ. ಇದಾದ ನಂತರ ನೆಕ್ ವಿಡ್ತು 2.25 ಇಂಚ್ ತೊಗೊಂಡಿದ್ದೀನಿ. ಮೇಲ್ಗಡೆ 2 ಇಂಚು ಕೆಳಗಡೆ 2.25 ಇಂಚ್ ತೊಗೊಂಡಿದ್ದೀನಿ. 2.5 ಕೂಡ ನೀವು ತೊಗೋಬೋದು. ಹಾಗೆ ಲೆಂತ್ ಬಂದು 6.5 ಇಂಚ್ ತೊಗೊಂಡು ಇವಾಗ ರೌಂಡ್ ಶೇಪಲ್ಲಿ ನಿಮಗೆ ಯಾವ ಶೇಪ್ ಬೇಕಲ್ಲ ನೋಡಿಬಿಟ್ಟು ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪನ್ನೇ ಡ್ರಾ ಮಾಡ್ತಾಯಿದ್ದೀನಿ. ಇದಾದ ನಂತರ ಇದೇ ಸುತ್ತಳತೆ ಮಾರ್ಕಿಂಗ್ನ ಮಾಡಿಬಿಟ್ಟು ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಏನಿತ್ತಲ್ಲ 2 ಇಂಚನ್ನು ನಾನು ಮತ್ತೆ ಮಾರ್ಕಿಂಗ್ನ ಮಾಡ್ತೀನಿ. ಇದಾದ ನಂತರ ನಾವು ಫಸ್ಟ್ ಅಪೆಕ್ಸ್ ಪಾಯಿಂಟು ಮತ್ತು ಸೆಕೆಂಡ್ ಪಾಯಿಂಟನ್ನು ಇಲ್ಲಿ ನಾನು ರೆಡಿ ಬ್ಲೌಸನ್ನು ಈ ರೀತಿಯಾಗಿ ಇಟ್ಬಿಟ್ಟು ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ರೆಡಿ ಬ್ಲೌಸ್ ಕರೆಕ್ಟಾಗಿದೆ ಅಂತ ಅಂದರೆ ನೀವು ಅದರ ಬೇಸ್ ಮೇಲೆ ನೀವು ಬ್ಲೌಸ್ ಕಟಿಂಗ್ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ಗೆ ಮತ್ತು ಫ್ರಂಟ್ ಪಾರ್ಟ್ಗೆ ಎಷ್ಟು ವ್ಯತ್ಯಾಸ ಬರ್ತಿದೆ ಅಂಥೇಳಿ. ನಾವು ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಇಲ್ಲಿ ಟಕ್ಸ್ ಪಾಯಿಂಟನ್ನು ನಾವು ಮಾರ್ಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ.
ಇವಾಗ ಸೆಕೆಂಡ್ ಪಾಯಿಂಟ್ ಏನು ಮಾರ್ಕಿಂಗ್ ಮಾಡಿದ್ವಲ್ವ, ನಾನು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿನೇ ನಾನು ಮಾರ್ಕಿಂಗ್ ಮಾಡಿರೋದು. ಇದಾದ ನಂತರ ನಾವು ಒಂದೊಂದು ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಆಕತಿ ಅಂತಂದ್ರೆ, ನೀವು ಫ್ರಂಟ್ ಸೈಡಲ್ಲಿ ಏರ್ದಂಗೆ ಆಕೈತೆ ಅಂತ ಹೇಳ್ತಾರೆ. ಇದೇ ಪ್ರಾಬ್ಲಮ್ ನೋಡಿರಿ. ಇವಾಗ ಹುಕ್ಸ್ ಪಟ್ಟಿ ಸೈಡ್ ಕೂಡ ನಾನು ಮಾರ್ಕಿಂಗ್ ಮಾಡ್ಲಕತ್ತೀನಿ. ಕ್ರಾಸ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಮಾಡ್ಯಾರಲ್ಲ ಅಲ್ಲಿ ನೋಡಿಬಿಟ್ಟು ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಹಾಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಯಾಕಂತಂದ್ರೆ ಟಕ್ಸ್ ಹಿಡಿತೀವಲ್ಲ ಅಲ್ಲಿ ಮತ್ತು ಕ್ರಾಸ್ ಬೆಲ್ಟ್ನ ನಾವು ಜಾಯಿಂಟ್ ಮಾಡುವಾಗ 1/2 ಇಂಚ್ ಹೋಗುತ್ತೆ. ಟೋಟಲಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ನಾನು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟೆ ನಾನು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡ್ಯಾರಲ್ಲ ಅಲ್ಲಿಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನಾನು ಮಾರ್ಕಿಂಗ್ನ ಹಾಕ್ತಾಯಿರೋದು. ಹಾಗೆ ಇಲ್ಲಿ ನೀವು ಶೋಲ್ಡ್ರ್ ಮಧ್ಯದಲ್ಲಿ ಸೆಂಟ್ರಲ್ಲಿ ನೀವು ಮಾರ್ಕಿಂಗ್ನ ಮಾಡಬಹುದು. ಇದು 36 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇರೋದ್ರಿಂದ ಇಲ್ಲಿ ನಾನು ಸೆಂಟ್ರಲ್ ಟಕ್ಸ್ ಪಾಯಿಂಟನ್ನು ನಾನಿಲ್ಲಿ 3.25 ಇಂಚಿಗೆ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಸೊ 3.25 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಮಾರ್ಕಿಂಗ್ನ ಮಾಡ್ತೀನಿ. ನೀವು ಇಲ್ಲಿ ವಿಡ್ತ್ ಎಷ್ಟು ಬೇಕಲ್ಲ ಅಷ್ಟು ನೀವು ತಗೋಬೋದು. ಇಲ್ಲಿ ನಾನು ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಟೋಟಲಾಗಿ 2 ಇಂಚನ್ನು ವಿಡ್ತ್ ತೊಗೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ನೀವು 4 ಟಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತಂದರೆ ಅದನ್ನ ಮಾರ್ಕ್ ಮಾಡ್ಬೋದು. ಇಲ್ಲ 2 ಟಕ್ಸ್ ಹೊಲಿತೀನಿ ಅಂತಂದರೆ ಆ ರೀತಿ ಕೂಡ ನೀವು ಪಾಯಿಂಟ್ ಮಾಡ್ಕೋಬೋದು. ನಾನಿಲ್ಲಿ 4 ಟಕ್ಸ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಅದೇ ರೀತಿಯಾಗಿ ಮಾರ್ಕಿಂಗ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು, ಏನು ಟಕ್ಸ್ ಪಾಯಿಂಟ್ ಇರುತ್ತಲ್ಲ ಅದಕ್ಕೆ ವಿರುದ್ಧವಾಗಿ ಸ್ಟ್ರೈಟಾಗಿ ನಾವು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಬೇಕು. ಹಾಗೆ ಇನ್ನೊಂದು ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಈ ರೀತಿಯಾಗಿ ಕ್ರಾಸ್ ಆಗಿ ತೊಗೊಂಡ್ರು ನಡೆಯುತ್ತೆ. ಇಲ್ಲಿ ಕೂಡ ನಾನು ಟಕ್ಸ್ ಪಾಯಿಂಟನ್ನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಯಾವ ಮಾರ್ಕಿಂಗನ್ನು ನಾನು ಜಾಯಿಂಟ ಮಾಡ್ತಾಯಿದ್ದೀನಿ. ಈ ಸೈಡಿನ ಇಲ್ಲೇ ನಾವು ಮಾರ್ಕಿಂಗ್ ಮಾಡಿವಲ್ವ ಎಲ್ಲನೂ ಇವಾಗ ಜಾಯಿಂಟ ಮಾಡ್ಲಕತ್ತೀನಿ. ಈ ರೀತಿಯಾಗಿ ಬ್ಲೌಸ್ ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಯಾಕಂತಂದ್ರೆ ಕೆಲವೊಂದಿಷ್ಟು ಬ್ಲೌಸಸ್ ಒಳಗೆ ಏನಾಗ್ತವೆ ಅಂತಂದ್ರೆ ಫ್ರಂಟ್ ಸೈಡಲ್ಲಿ ಏರ್ದಂಗೆ ಆಕತಿ ಅಂಥೇಳಿ ಹಲವಾರು ಜನ ಕಂಪ್ಲೇಂಟ್ ಬರ್ತಿರ್ತಾವೆ. ಈ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟಿಂದ ಫ್ರಂಟ್ ಪಾರ್ಟಲ್ಲಿ ನಾವು ಈ ರೀತಿಯಾಗಿ ನಾವು ಮಾರ್ಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಮಾರ್ಕಿಂಗ್ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ವಿ ಅಂತಂದ್ರೂ ನಾವು ಬ್ಲೌಸನ್ನು ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು ನಾವು ಕರೆಕ್ಟಾಗಿ ಸ್ಟಿಚಿಂಗ ಮಾಡ್ಬೋದು. ಹಾಗೆ ಸೊಂಟದ ಸುತ್ತಳತೆಯನ್ನು ನಾವು ಮಾರ್ಕಿಂಗ್ ಮಾಡಿಬಿಟ್ಟು ಹಾಗೆ ವಿಡ್ತನ್ನು ನಾವು ಟಕ್ಸ್ ಹಿಡಿಬೇಕಾಯ್ತು ಅಂತ ವಿಡ್ತ್ 2 ಇಂಚ್ ತೊಗೊಂಡಿದ್ವಿ. ಅದು 2 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು ಟೋಟಲಾಗಿ ಎಷ್ಟು ಬರುತ್ತೆ ಅಂತ ಹೇಳಿ ನಾನು ಮಾರ್ಕಿಂಗ್ನ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕ್ಲಕತ್ತೀನಿ. ಇವಾಗ ಫೈನಲಾಗಿ ನಾನು ಬ್ಲೌಸ್ ಕಟಿಂಗ್ನ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಕ್ರಾಸ್ ಬೆಲ್ಟನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ಯಾವುದೇ ರೀತಿಯಾಗಿ ನಾನು ಚೇಂಜಸ್ನ ಮಾಡಿಲ್ಲ. ಬ್ಯಾಕ್ ಪಾರ್ಟ ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾನು ರೆಡಿ ಬ್ಲೌಸ್ ಒಳಗೆ ಫಸ್ಟ್ ಡಾಟ್ ಪಾಯಿಂಟು ಮತ್ತು ಸೆಕೆಂಡ್ ಡಾಟ್ ಪಾಯಿಂಟ್ ಎಷ್ಟು ಲೆಂತ್ ಐತಿಲ್ಲ ನೋಡಿಕೊಂಡು ಇವಾಗ ಮಾರ್ಕಿಂಗ್ನ ಮಾಡೀನಿ. ಸೊ ಇವಾಗ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಆ ಸೈಡ್ ಎಷ್ಟು ಇಂಚ್ ಐತಿ ಈ ಸೈಡ್ ಎಷ್ಟು ಇಂಚ್ ಐತಿ ನೋಡ್ಕೊಂಡು ನಾನು ಲೈನಿಂಗ್ನ ಇದನ್ನ ಡಬಲ್ ಫೋಲ್ಡ್ ಮಾಡಿ ಫ್ಯಾಬ್ರಿಕ್ ತೆಳುವಾಗಿರೋದ್ರಿಂದ ನಾನು 4 ಲೇಯರ್ನ ತೊಗೊಂಡು ಇವಾಗ ಕ್ರಾಸ್ ಬೆಲ್ಟನ್ನು ನಾನು ಕಟಿಂಗ್ ಮಾಡ್ತಾಯಿದ್ದೀನಿ.
ನೀವು ಬೇಕು ಅಂತಂದರೆ ಇಲ್ಲಿ 4 ಇಂಚು ಕೂಡ ನೀವು ತಗೋಬೋದು. ಒಂದು ಸೈಡು 3 ಇಂಚು, ಇನ್ನೊಂದು ಸೈಡು 4 ಇಂಚು ತೊಗೊಂಡು ನೀವು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಬೋದು. ಇಲ್ಲಿ ನಾನು ಒಂದು ಸೈಡ್ 3.5, ಇನ್ನೊಂದು ಸೈಡು 2.5 ಇಟ್ಟು ನಾನು ಕಟಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನಲ್ಲಿ ಅರ್ಧ ಇಂಚು ಟೋಟಲಾಗಿ 1 ಇಂಚ್ ಮೈನಸ್ ಆಗಿ ನಮ್ಗೆ ರೆಡಿ ಕ್ರಾಸ್ ಬೆಲ್ಟ್ ಬ್ಲೌಸ್ ಒಳಗೆ ಎಷ್ಟೈತಲ್ಲ ಅಷ್ಟು ನಮ್ಗೆ ಬರ್ತೈತಿ. ಈ ಕ್ರಾಸ್ ಬೆಲ್ಟ ಮತ್ತು ಫ್ರಂಟ್ ಪಾರ್ಟ, ಬ್ಯಾಕ್ ಪಾರ್ಟ ಕಟಿಂಗ್ ಮಾಡೋದು ಎಲ್ಲ ಕಂಪ್ಲೀಟ್ ಆಯಿತು. ಇದಾದ ನಂತರ ಇದರ ಜೊತೆಗೆ ಸಿಂಪಲ್ಲಾಗಿ ನಾನು ಸ್ಲೀವ್ ಕಟಿಂಗ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಲವಾರು ವಿಡಿಯೋ ಒಳಗೆ ನಾನು ಸೆಪ್ರೇಟಾಗಿ ಕೂಡ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಟ್ಟೇನೆ. ಇವಾಗ 4 ಲೇಯರಾಗಿ ಮಡ್ಚ್ಕೊಂಡಿದ್ದೀನಿ. ಮೊದಲಿಗೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ರೆಡಿ ಸ್ಲೀವನ್ನು ಇಟ್ಬಿಟ್ಟು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಟೋಟಲಾಗಿ ಸ್ಲೀವ್ ಲೆಂತ್ ಬಂದುಬಿಟ್ಟು 5.25 ಇಂಚ್ ಬಂದಿದೆ. ಈ ಸೈಡ್ ಕೂಡ ನಾನು 5.25 ಇಂಚಿಗೆ ಮಾರ್ಕನ್ನು ಮಾಡಿಬಿಟ್ಟು 2.5 ಇಂಚನ್ನು ನಾನು ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 1.5 ಇಂಚಿಗೆ ಮಾರ್ಕಿಂಗ್ನ ಮಾಡಬೇಕು. ಇದಾದ ನಂತರ ಆರ್ಮೋಲ್ ಲೆಂತ್ ಎಷ್ಟೈತಿ 7 ಇಂಚ್ ಐತಲ್ಲ, 7 ಇಂಚಿಗೆ ಒಂದು ನಾನು ಮಾರ್ಕಿಂಗ್ನ ಹಾಕ್ತೀನಿ. ಇದಾದ ನಂತರ ಈ ಒಂದು ಪಾಯಿಂಟು ಈ ಪಾಯಿಂಟನ್ನು ಇಲ್ಲಿ ಸೇರಿಸ್ಕೋಬೇಕು. ಇದಾದ ನಂತರ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಆಮೇಲೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ ನಾವು ನೋಡಿಬಿಟ್ಟು ಮಾರ್ಕಿಂಗ್ನ ಮಾಡಬೇಕು. ಇದಕ್ಕೂ ಕೂಡ 2 ಇಂಚ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ಮಾರ್ಕಿಂಗ್ನ ಮಾಡಬೇಕು. ಸೊ ಇದಾದ ನಂತರ ಈ ಪಾಯಿಂಟು ಆ ಪಾಯಿಂಟ್ ಸೇರಿಸ್ಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಮಾರ್ಕಿಂಗ್ನ ಹಾಕಬೇಕು. ಈ ಮೇಲ್ಗಡೆ 1/4 ಇಂಚು, ಕೆಳಗಡೆ 1/4 ಇಂಚು ಮಾರ್ಕಿಂಗ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಲೀವನ್ನು ನಾವು ಮಾರ್ಕಿಂಗ್ನ ಮಾಡ್ಬೋದು. ನೀವು ಒಂದಿಷ್ಟು ದಿನ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಬಿಟ್ಟು ಸ್ಲೀವ್ ಕಟಿಂಗ್ ಮಾಡಿದ್ರಿ ಅಂತಂದರೆ ನೀವು ಫ್ರೀ ಹ್ಯಾಂಡಲ್ಲಿ ಮಾರ್ಕಿಂಗ್ ಮಾಡೋದಕ್ಕೆ ಕೂಡ ನೀವು ಕಟಿಂಗ್ನ ಮಾಡ್ಬೋದು ಸುಲಭವಾಗಿ. ಇವಾಗ ಫ್ರಂಟ್ ಶೇಪನ್ನು ನಾನು ಡ್ರಾ ಮಾಡಿ ಅಷ್ಟೇ ನಾನು ನಿಮ್ಗೆ ತೋರಿಸ್ತೀನಿ. ಒಂದು 1/2 ಇಂಚ್ ಆಗುವಷ್ಟು ಒಳಗಡೆ ಬರೋ ರೀತಿಯಾಗಿ ಡ್ರಾ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಫ್ರಂಟ್ ಶೇಪನ್ನು ನಾವು ಕಟಿಂಗ್ ಮಾಡ್ಬೋದು. ಸೊ ಇವಾಗ ಫುಲ್ ಬ್ಲೌಸ್ ಕಟಿಂಗ್ನ ತೋರಿಸಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಬ್ಲೌಸ ಸ್ಟಿಚಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ತಾ ಎಲ್ಲರೂ ಕೂಡ ಧನ್ಯವಾದಗಳು.